ಈ ಮಧ್ಯದಲ್ಲೇ ಕನ್ನಡದ ಮಾಧ್ಯಮಗಳ ಮೇಲೆ ಸಚಿವ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಕನ್ನಡದಲ್ಲಿ ಮಾತಾಡಿ ಅಂದಿದ್ದಕ್ಕೆ ಸಚಿವರು ಕೋಪಗೊಂಡಿದ್ದಾರೆ. ಕನ್ನಡದ ಮಾಧ್ಯಮಗಳ ಮೇಲೆ ಸಚಿವ ಡಿಕೆ ಶಿವಕುಮಾರ್ ಅವರು ಗರಂ ಆದಂತೆ ಕಾಣಿಸ್ತಾ ಇದೆ. ಕನ್ನಡದಲ್ಲಿ ಮಾತಾಡಿ ಅಂದಿದ್ದಕ್ಕೆ ಸಚಿವರು ಕೋಪಗೊಂಡಿದ್ದಾರೆ. ಐಟಿ ದಾಳಿ ಬಳಿಕ ಕನ್ನಡ ಮಾಧ್ಯಮಗಳ ಮೇಲೆ ಈ ಕೋಪವನ್ನ ತೋರಿಸಿದ್ದಾರೆ. ಇರಯ್ಯ ನೀನೊಬ್ಬನೇ ಕನ್ನಡದವನಲ್ಲ ಇರೋದು ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರು ಐಟಿ ರೇಡ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದಕ್ಕೇನೆ ಮಾಧ್ಯಮಗಳ ಮೇಲೆ ಈ ಕೋಪನ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಇರಯ್ಯ ಸ್ವಲ್ಪ ನೀನೊಬ್ಬನೇ ಇಲ್ಲ ಕನ್ನಡ ಇರಯ್ಯ ಸ್ವಲ್ಪ ನೀನೊಬ್ಬನೇ ಇಲ್ಲ ಕನ್ನಡ ಇರಯ್ಯ ಸ್ವಲ್ಪ ನೀನೊಬ್ಬನೇ ಇಲ್ಲ ಕನ್ನಡ. ಬನ್ನಿದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಕನ್ನಡ ಮಾಧ್ಯಮಗಳಲ್ಲಿ ಎಷ್ಟೋ ಇರೋದು ಗೊತ್ತಿರ್ಲಿಲ್ವಾ ಅಂತ ಏನ್ ಕತೆ, ಯಾಕೆ ಕೋಪ ಬಂತು ಏಕಾಏಕಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ? ಅರುಣ್, ಬಹುಶಃ ಏನು ಐಟಿ ದಾಳಿಗೆ ಸಂಬಂಧಪಟ್ಟಂತೆ ನಿರಂತರವಾದ ಸುದ್ದಿಯನ್ನ ಮಾಡ್ತಿರುವಂತದ್ದು ಕನ್ನಡ ಚಾನೆಲ್ಗಳು. ಸೊ ಹಾಗಾಗಿ ಇದರಿಂದನೇ ಸ್ವಲ್ಪ ಅವರು ಕೋಪಗೊಂಡಂತೆ ಇದೆ. ಇವತ್ತೇನು ಸತತ 3 ಗಂಟೆಯ ವಿಚಾರಣೆ ಆಯ್ತು, ಅದಾದ ನಂತರ ಮಾಧ್ಯಮದವರಿಗೆ ಮಾತನಾಡಿಕೆ ಬಂದ್ರು. ಇದ್ದಿದ್ದು ಬಹುತೇಕ ಎಲ್ಲ ಕನ್ನಡ ಚಾನೆಲ್ಗಳೇ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಕನ್ನಡದಲ್ಲಿ ಮಾತಾಡಿ ಅನ್ನೋದಕ್ಕೆ ಉತ್ತರವನ್ನ ನೀಡಿದಂಥದ್ದು. ಬಳಿಕ ಇಲ್ಲಿ ಇರೋದೆಲ್ಲ ಕನ್ನಡ ಚಾನೆಲ್ ಸರ್ ಅಂತ ಅಂದ್ಮೇಲೆ ಅವರು ಕನ್ನಡದಲ್ಲಿ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅರುಣ್, ಬಟ್ ದ್ವಾರಕಾನಾಥ್ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನನ್ನ ವಿಚಾರಣೆ ನಡೆಯಲಿಲ್ಲ ಅಂತ ಹೇಳಿ. ಅಂದ್ರೆ ಪ್ರತಿಯೊಬ್ಬರಿಗೂ ಸಪರೇಟ್ ಆಗಿ ಕರೆದು ವಿಚಾರಣೆ ನಡೆಸಿದ್ದ, ಹೇಗೆ ಪ್ರತ್ಯೇಕವಾಗಿ? ಅರುಣ್, ಈಗ ಡಿ ಕೆ ಶಿವಕುಮಾರ್ ಮತ್ತೆ ದ್ವಾರಕಾನಾಥ್ ಇಬ್ರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು. ದ್ವಾರಕಾನಾಥ್ ಅವರು ಹೊರಗೆ ಬಂದ ಕೂಡಲೇ ಹೇಳಿದಂತದ್ದು, ನನಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಪಕ್ಕ ವಿಚಾರಣೆ ಮಾಡಿಲ್ಲ, ಸಪರೇಟ್ ಆಗಿ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಬಹುಶಃ ಐಟಿ ಅಧಿಕಾರಿಗಳು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿರುವಂತಹ ಸೂಚನೆ ಇದಾಗಿದೆ ಅಂತ ಅನ್ಸುತ್ತೆ. ಬಹುಶಃ ಒಂದು ಹಂತದ ವಿಚಾರಣೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಇಬ್ಬರನ್ನು ಕೂಡ ಕುಳಿತುಕೊಂಡು ವಿಚಾರಣೆ ಮಾಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಹಾಗೆ ದ್ವಾರಕಾನಾಥರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿರುವ ಅಂಶಗಳು ನಮಗೆ ಆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅರುಣ್, ಇನ್ನು ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಪ್ರಶ್ನೆಗಳು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ? ಮತ್ತೆ ಅವ್ರ ಹಾವಭಾವವನ್ನ ನೋಡ್ತಾ ಇದ್ರೆ, ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡ್ತಾ ಇದ್ರೆ ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟು ಬಂದಂತೆ ಕಾಣಿಸ್ತಾ ಇದೆ. ಏನೆಲ್ಲ ಇತ್ತು ಇವತ್ತು ವಿಚಾರಣೆಯಲ್ಲಿ ಶ್ರೀನಿವಾಸ್? ಅರುಣ್, ಅವರ ಹಾವಭಾವ, ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿದ್ರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ ನಾನು ಏನು ಮೇಲ್ನೋಟಕ್ಕೆ ತೋರಿಸ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಇರಬಹುದು. ಆದ್ರೂ ಇವತ್ತು ಪ್ರಮುಖವಾಗಿ ಸತತ 3 ಗಂಟೆಯ ವಿಚಾರಣೆಗಳಲ್ಲಿ ಪ್ರಮುಖವಾಗಿ ಅವರ ಆದಾಯದ ಮೂಲಗಳು ಮತ್ತೆ ಅವರ ಕಂಪನಿ ಅಂದ್ರೆ ಶಿಕ್ಷಣ ಸಂಸ್ಥೆಗಳಾಗಿರಬಹುದು, ಮತ್ತೆ ಇವರು ಹಣವನ್ನ ಹೂಡಿರುವಂತಹ ಕಂಪನಿಗಳಾಗಿರಬಹುದು, ಇದಕ್ಕೆ ಸಂಬಂಧಪಟ್ಟಂತಹ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಮುಂದೆ ಕೇಳಿರುವಂತದ್ದು. ಸತತ ಒಂದಾದ್ಮೇಲೆ ಪ್ರಶ್ನೆಗಳನ್ನ ಡಿ ಕೆ ಶಿವಕುಮಾರ್ಗೆ ಕೇಳಿರುವಂತದ್ದು. ಪ್ರಮುಖವಾಗಿ ಅವರ ಆದಾಯದ ಮೂಲಗಳು ಮತ್ತೆ ಈಗ ಶಿಕ್ಷಣ ಸಂಸ್ಥೆಗಳು ಮತ್ತೆ ಕಂಪನಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಏನು ಐಟಿ ದಾಳಿಯ ವೇಳೆ ವಶಪಡಿಸಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ, ವಿವರಣೆಗಳನ್ನ ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅರುಣ್, ಇನ್ನು ಡಿ ಕೆ ಸುರೇಶ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಅವ್ರೇನು ಉತ್ತರ ಕೊಡ್ಲಿಲ್ವಾ ಇದಕ್ಕೆ? ಅರುಣ್, ಡಿ ಕೆ ಸುರೇಶ್ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಟ್ರು. ಅದಲ್ಲದೆ ಏನು ಅವರ ಜೊತೆಗೇನು ಇವತ್ತಿನ ಐಟಿ ವಿಚಾರಣೆಗೆ ಹಾಜರಾಗಿದ್ದಂತ MLC ರವಿ ಅವರು ಕೂಡ ಆ ವಿಚಾರಣೆ ಮುಗಿಸ್ಕೊಂಡು ಬಂದಿದ ತಕ್ಷಣ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಕೇವಲ ಡಿ ಕೆ ಶಿವಕುಮಾರ್ ಹಾಗೆ ದ್ವಾರಕಾನಾಥ್ ಅವರು ಮಾತ್ರ ಉತ್ತರವನ್ನ ನೀಡಿ ತೆರಳಿರುವಂತದ್ದು. ಮತ್ತೆ ಇಬ್ರು ಡಿ ಕೆ ಶಿವಕುಮಾರ್ ಮತ್ತೆ ದ್ವಾರಕಾನಾಥ್ ಇಬ್ರು ಕೂಡ ನಾವು ಏನು ವಿಚಾರಣೆಗೆ ಸಹಕಾರ ಮಾಡ್ತೀವಿ, ಇವತ್ತಿಗೆ ನಮ್ಮ ವಿಚಾರಣೆ ಮುಗ್ದಿದೆ, ಮತ್ತೆ ಯಾವತ್ತೇ ಬಂದ್ರು ಕೂಡ ನಾವು ಐಟಿ ಅಧಿಕಾರಿಗಳ ಕರೆದ್ರೆ ನಾವು ಬಂದು ಮಾಹಿತಿಯನ್ನು ನೀಡ್ತೀವಿ, ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋ ಒಂದು ಮಾತುಗಳನ್ನ ಇಬ್ಬರು ಸ್ಪಷ್ಟಪಡಿಸಿರುವಂತದ್ದು. ಅರುಣ್, ಇವತ್ತಿನ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಶ್ರೀನಿವಾಸ್, ಜಾರಿ ನಿರ್ದೇಶನಾಲಯಕ್ಕೆ ಏನಾದ್ರೂ
ಹೋಗುತ್ತಾ ಅಥವಾ ಇಲ್ಲಿಗೆ ಈ IT ಅಧಿಕಾರಿಗಳು ವಿಚಾರಣೆಯನ್ನ ಮುಗಿಸ್ತಾರಂತ? ಅರುಣ್, ಈಗ ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಇಡಿಗೂ ಕೇಸ್ ಹೋಗಬಹುದು ಅನ್ನುವಂತಹ ಸೂಚನೆಗಳು ಲಭ್ಯವಾಗ್ತಿದ್ದಾವೆ. ಯಾಕಂತಂದ್ರೆ ಈ IT ಅವರಿಗೆ ಆದಾಯದ ಮೂಲದ ಮಾತ್ರ ವಿಚಾರಣೆ ಮಾಡ್ಬೇಕಾಗ್ತದೆ, ಅದರಿಂದ ಹೊರಗಡೆ ಹೋಗ್ಬೇಕಾದ್ರೆ ಇಡಿಗೆ ವರ್ಗಾವಣೆ ಆಗ್ಬೇಕಾಗ್ತದೆ. ಈಗ ಪ್ರಾಥಮಿಕ ಹಂತವಾಗಿ ಏನು 4 ದಿನಗಳ IT ದಾಳಿಯಲ್ಲಿ ವಶಪಡಿಸಿಕೊಂಡಿದ್ದಾರೆ ದಾಖಲಾತಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಗಳನ್ನ IT ಅಧಿಕಾರಿಗಳು ಸಂಗ್ರಹ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆದ್ರ ಆಚೆಗೆ ಏನಾದ್ರೂ ಒಂದಿಷ್ಟು ಸುಳಿವುಗಳನ್ನ ಸಿಕ್ಕಿದ್ರೆ ಬಹುಶಃ ಅದನ್ನ ಇಡಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರಗಳನ್ನ IT ಮೂಲಗಳು ತಿಳಿಸ್ತಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಮತ್ತೊಂದು ಪ್ರಶ್ನೆ ಬರ್ತಾ ಇರೋದು, DKಶಿ ಮೇಲಿನ IT ದಾಳಿಗೆ ಬಿಜೆಪಿಯ ಕೇಂದ್ರ ಸಚಿವರು ಕಾರಣನ ಅನ್ನೋ ಪ್ರಶ್ನೆ. DK ಶಿವಕುಮಾರ್ ಅವರ ಮೇಲಿನ IT ದಾಳಿಗೆ ಬಿಜೆಪಿಯ ಕೇಂದ್ರ ಸಚಿವರು ಕಾರಣ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. DK ಶಿವಕುಮಾರ್ ಬಿಜೆಪಿ ಸೇರಲು ನಿರಾಕರಿಸಿದ್ದಕ್ಕೆ IT ದಾಳಿಯನ್ನ ಮಾಡಿಸಲಾಯ್ತಾ ಅನ್ನೋ ಅನುಮಾನ. ದಾಳಿಗೂ 20 ದಿನ ಮುನ್ನ ಫೋನ್ ಅನ್ನ ಸೆಂಟ್ರಲ್ ಮಿನಿಸ್ಟರ್ ಒಬ್ಬರು ಮಾಡ್ತಾರೆ. ಫೋನ್ ಮಾಡಿ DK ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೇರಲು ಆಹ್ವಾನವನ್ನ ಕೊಟ್ಟಿದ್ರು ಕೇಂದ್ರ ಸಚಿವರು. ನಿಮ್ಮಂತಹ ಡೈನಾಮಿಕ್ ಲೀಡರ್ ಪಕ್ಷಕ್ಕೆ ಬೇಕು, ಬನ್ನಿ ಅಂತ DK ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ನೀಡ್ತಾರೆ. ನೀವು ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ, ಬಿಜೆಪಿಗೆ ಬನ್ನಿ, ಬಿಜೆಪಿಗೆ ಬಂದ್ರೆ ಒಳ್ಳೆಯ ಗೌರವ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿದ್ರಂತೆ. ನಿಮ್ಮ ನಾಯಕರೇ ಪಕ್ಷಕ್ಕೆ ಬಂದಿದ್ದಾರೆ, ನೀವು ಬನ್ನಿ ಅಂತ. ಅಂದ್ರೆ ಹಿಂದೆ ಇರುವಂತಹ SM ಕೃಷ್ಣ ಅವರು ಬಿಜೆಪಿಗೆ ಸೇರಿದ್ದಕ್ಕೆ ಈ ಮಾತನ್ನ. ಮಾಜಿ ಮುಖ್ಯಮಂತ್ರಿಗಳ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ದ ಆ ಕೇಂದ್ರ ಸಚಿವರ ಆಹ್ವಾನವನ್ನ DK ಶಿವಕುಮಾರ್ ಅವರು ತಿರಸ್ಕರಿಸಿದ್ರು. ಹಾಗಾಗಿನೇ IT ರೇಡ್ ಆಗಿದೆಯಾ ಅನ್ನೋ ಅನುಮಾನಗಳು DKಶಿ ಅವರ ಆಪ್ತ ವಲಯದಲ್ಲಿ ಈಗ ಬಿಸಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ವಲಯದಲ್ಲೂ ಕೂಡ ಇದೇ ಚರ್ಚೆ, ಇದೇ ಮಾತುಗಳು ಹರಿದಾಡ್ತಾ ಇದೆ.